ಮಾತುಗಳನ್ನು ನಾನು ಅನುಮೋದಿಸ್ತೇನೆ. ಏನು ಒಬ್ಬ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರು ಗುತ್ತಿಗೆ ವಿಷಯದಲ್ಲಿ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ವಿವಾದ ಅದು. ಆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದು ಡೆತ್ ನೋಟ್ ಕೂಡ ಸರ್ಕಾರದಲ್ಲಿದೆ ಮತ್ತು ಈಗಾಗಲೇ ಸರ್ಕಾರ ಸಂಪೂರ್ಣವಾಗಿ ಅದನ್ನು CIDಗೆ ವಹಿಸಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಸರ್ಕಾರವನ್ನು ರಚನಾತ್ಮಕವಾಗಿ ಎದುರಿಸಬೇಕು, ಜನಸಾಮಾನ್ಯರ ಆಶೋತ್ತರಗಳಿಗೆ ಪ್ರತಿಸ್ಪಂದನೆ ಮಾಡಬೇಕು, ಆ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸುವ ಕೆಲಸವನ್ನು ಅವರು ಮಾಡಬೇಕು. ಆದರೆ ದುರಾದೃಷ್ಟ BJPಗೆ ಯಾವ ರಚನಾತ್ಮಕವಾಗಿ ಒಂದು ಸರ್ಕಾರವನ್ನು ಅದನ್ನು ಕಟ್ಟಿ ಹಾಕುವ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಿ, ಅವರು ಕೇವಲ ಬರೀ ಬುಸುಗುಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಮೂಢ ಪ್ರಕರಣದಿಂದ ಹಿಡಿದು ಇವತ್ತಿನವರೆಗೂ ಕೂಡ. ಆದರೆ ಈ ವಿಚಾರದಲ್ಲಿ ಅವರು ಯಾಕೆ ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡಿದ್ದಾರೆ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ತಮ್ಮ ಇಡೀ ಬದುಕಿನುದ್ದಕ್ಕೂ ಕೂಡ ಯಾವುದೋ ಒಂದು ಕುಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಅನೇಕ ಕಷ್ಟಕೋಟಲೆಗಳ ಮಧ್ಯೆ ಇವತ್ತು ಅವರು ರಾಷ್ಟ್ರೀಯ ಮಟ್ಟಕ್ಕೆ ಏರಿದ್ದಾರೆ. ಅದರಲ್ಲೂ ಕೂಡ ಒಂದು ಅಸ್ಪೃಶ್ಯ ಸಮಾಜದಿಂದ ಬಂದಂತಹ ಒಬ್ಬ ವ್ಯಕ್ತಿ ಅವರು ರಾಷ್ಟ್ರ ಮಟ್ಟದ ಒಂದು ರಾಜಕೀಯ ಪಕ್ಷಕ್ಕೆ ರಾಷ್ಟ್ರಾಧ್ಯಕ್ಷರಾಗೋದು ಅಷ್ಟು ಸುಲಭದ ಮಾತಲ್ಲ. ಮತ್ತು ಅವರು ಆ ಒಂದು ಬದ್ಧತೆಯಿಂದ ಕೂಡ ಇದ್ದಾರೆ. ಸದಾಕಾಲ ಸಂವಿಧಾನದ ಉಳಿವಿಗಾಗಿ, ಪ್ರಜಾಪ್ರಭುತ್ವದ ಉಳಿಗಾಗಿ, ಬಹುಮುಖ್ಯವಾಗಿ ಸಂಘ ಪರಿವಾರವನ್ನು ಕಟುಟೀಕೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು. ನೇರ ಮೋದಿಗೆ ಸವಾಲನ್ನು ಹಾಕ್ತಾರೆ. ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದ್ದಾರೆ, ರಾಜ್ಯಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ಅರಗಿಸ್ಕೊಳ್ಳೋಕ್ಕಾಗದೇ ಇರುವಂಥ ಈ ಸಂಘ ಪರಿವಾರ ಈ ರೀತಿಯ ಸುಳ್ಳುಗಳನ್ನು ಬಿತ್ತೋದ್ರಲ್ಲೇ ಅದು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಒಬ್ಬ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣವನ್ನು ಹಿಡ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರನ್ನು ಗುರಿ ಮಾಡಿಕೊಂಡು ಅವರು ಟಾರ್ಗೆಟ್ ಇಟ್ಕೊಂಡಿರೋದು ಖರ್ಗೆ ಅವರ ಇಮೇಜನ್ನು ಹಾಳು ಮಾಡಬೇಕು ಅಂತ. ಇದು ಸಾಧ್ಯ ಆಗುತ್ತಾ? ಇದು ಸಾಧ್ಯ ಆಗೋದಿಲ್ಲ. ಇದು ಯಾಕಂತೇಳಿದ್ರೆ ಆ ರೀತಿ ಇದ್ದರೆ ಅವರು ನೇರವಾಗಿ ರಾಜ್ಯಪಾಲರಿಗೆ ಮನವಿ ಕೊಡಲಿ, ಅಥವಾ ಅವ್ರ ಕೈಯಲ್ಲಿ CBI ಇದೆ, ಅವ್ರ ಕೈಯಲ್ಲೇ ED ಇದೆ, ಎಲ್ಲ ಅವ್ರ ಕೈಯಲ್ಲಿ ಇದೆ. ಆ ರೀತಿ ತನಿಖೆಗಳನ್ನು ಮಾಡಿಸ್ಬೋದು ಅವರು. ಆದರೆ ಈ ರೀತಿ ವ್ಯಕ್ತಿತ್ವ ಹರಣ ಮಾಡುವಂಥದ್ದು, ಚಾರಿತ್ರ್ಯ ವಧೆ ಮಾಡುವಂಥದ್ದನ್ನ ಯಾರೂ ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಬನ್ನಿ, ನೀವು ಗುಲ್ಬರ್ಗಾದಲ್ಲಿ ಖರ್ಗೆ ಅವರ ಅಧಿಕಾರಾವಧಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳಾಗಿದ್ದಾವೆ ಅನ್ನುವಂಥದ್ದು. ಅವರು ರೈಲ್ವೆ ಮಂತ್ರಿಗಳಾಗಿದ್ದಾಗ, ಅವರು ಲೇಬರ್ ಮಿನಿಸ್ಟರ್ಗಳಾಗಿದ್ದಾಗ ಮಾಡಿರುವಂಥ ಕೆಲಸಗಳಿಗೆ ಅದನ್ನು ಗಮನ ಹರಿಸ್ಬೇಕು ಹೊರತು ಈ ರೀತಿ ಅಲ್ಲಿಂದ ಪ್ರಾಜೆಕ್ಟ್ ರೆಡಿಯಾಗಿ ಬರುತ್ತೆ, ಪ್ಯಾಕೇಜು ಡೆಲ್ಲಿಯಿಂದ ಬರುತ್ತೆ, ಅದರ ಪ್ರಕಾರ ಇಲ್ಲಿವರು ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವರು ಈ ದಲಿತ ಗುಲಾಮರು ಸೇರ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿರುವಂಥವು ನಮ್ಮ ಚಲವಾದಿ ನಾರಾಯಣ ಸ್ವಾಮಿಗಳು ಮತ್ತು ಎನ್ ಮಹೇಶ್ ಅವರು. ಒಂದು ಕಾಲಕ್ಕೆ ಎನ್ ಮಹೇಶ್ ಅವರು ಅಂಬೇಡ್ಕರ್ ಅವರು ಮೈಮೇಲೆ ಬರ್ತಿದ್ರು ಅವರಿಗೆ, ಈಗ ಮೋದಿ ಮೈಮೇಲೆ ಬರ್ತಾ ಇದ್ದಾರೆ ಅವರಿಗೆ. ಇದು ಎಂಥ ದುರಂತದ ಸ್ಥಿತಿ. ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಸನ್ಮಾನ್ಯ ಮಹೇಶ್ ರವರು. ನಮ್ಮ ಕೇಂದ್ರದ ಗೃಹ ಮಂತ್ರಿಗಳು ಬಾಯಿ ತಪ್ಪಿ ಏನೋ ಹೇಳ್ಬಿಟ್ಟಿದ್ದಾರೆ ಅಂತೆ. ಪಾರ್ಲಿಮೆಂಟ್ನಲ್ಲಿ ಹೇಳೋವಾಗ ಬಾಯಿ ತಪ್ಪಿ ಹೇಳಿದ್ದಾರೆ ಅಂತ. ಯಾರಾದರೂ ಬಾಯಿ ತಪ್ಪಿ ಹೇಳೋಕ್ಕಾಗುತ್ತಾ? 7 ಬಾರಿ ಆತ ಅಂಬೇಡ್ಕರ್ ಅನ್ನೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಅದರ ಬದಲು ದೇವರು ಜಪ ಮಾಡಿದರೆ ಕನಿಷ್ಠ 7 ಸಾರಿ ಸ್ವರ್ಗಕ್ಕೆ ಹೋಗ್ತಾ ಇದ್ರು ಅನ್ನೋ ಮಾತನ್ನು ಹೇಳುವಂಥದ್ದು
ಅದು ಕೇವಲ ಬಾಯಿ ತಪ್ಪಿ ಅಲ್ಲ, ಅವರ ವಿಷಪೂರಿತವಾದ ಮೆದುಳಿನಿಂದ ಬಂದಿರುವಂಥದ್ದು. ಆ ಸಂಘ ಪರಿವಾರದ ಮೆದುಳಿನಿಂದ ಬಂದಿರುತ್ತದೆ. ಅದನ್ನು ಸಮರ್ಥನೆ ಮಾಡ್ಕೊಳ್ತಾನಲ್ಲ ಈ ಮನುಷ್ಯ, ಇವನೆಷ್ಟು ಅವಿವೇಕಿ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ನಾವು ಇವ್ರನ್ನಂತೂ ಸುಮ್ಮನೆ ಬಿಡೋದಿಲ್ಲ ದಲಿತ ಸಮುದಾಯ. ಯಾರ್ಯಾರು ಇವತ್ತು ಬಿ ಜೆ ಪಿಯ ಈ ರೀತಿಯ ಉಗುಳುಗಳನ್ನು ನುಂಗಿ ಈ ರೀತಿ ಮಾತಾಡ್ತಾ ಇದ್ದಾರಲ್ಲ, ಇಂಥವ್ರಿಗೆ ಸಮುದಾಯ ಅವ್ರನ್ನ ಕ್ಷಮಿಸೋದಿಲ್ಲ. ಮತ್ತು ಆ ರೀತಿ ಏನಾದರೂ ಇದ್ದರೆ ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಈಗಾಗಲೇ ಸ್ವಾಮೀಜಿಯವರು ಹೇಳ್ದಾಗೇ ನಮ್ಮ ಪರಮೇಶ್ವರ್ ಅವರ ಬಗ್ಗೆ ಇವರು ಹೇಳ್ತಾ ಇರುವಂಥ ಈ ಹಗುರವಾದ ವಿಚಾರಗಳನ್ನು ಸದ್ಯಕ್ಕೆ ಇವರು ಕೈ ಬಿಡಬೇಕು. ಇವರು ಇದೇ ರೀತಿ ಹೋಗಿ ನಾವು ಇದನ್ನು ಇನ್ನಷ್ಟು ನಾವು ಈ ಚಳವಳಿಯನ್ನು ಮಾಡ್ತೀವಿ ಅಂದರೆ, ಚಳವಳಿ ಮಾಡೋದು ನಮಗೂ ಗೊತ್ತು. ನಾವು ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಬೆಳೆದು ಬೀದಿಯಲ್ಲೇ ಇವತ್ತಿಗೂ ಚಳವಳಿ ಕಟ್ಕೊಂಡು ಬಂದಿರೋರು. ನಾವು ಚಳವಳಿಯ ಪಾಠ ನಾವು ಇವರಿಂದ ಕಲಿಬೇಕಾಗಿಲ್ಲ. ನಾವು ಅದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎತ್ತರದ ಮಟ್ಟಕ್ಕೆ ಏನಾದರೂ ಇವತ್ತು ಅವರ ತೇಜೋವಧೆ ಮಾಡುವ ಕೆಲಸವನ್ನು ಇವರೇನಾದರೂ ಇದೇ ರೀತಿ ಮುಂದುವರಿಸಿದ್ರೆ, ಪ್ರಿಯಾಂಕಾ ಖರ್ಗೆ ಅವರನ್ನ ಗುರಿ ಮಾಡಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಇವರು ಈ ರೀತಿಯ ಒಂದು ತೇಜೋವಧೆ ಕೆಲಸವನ್ನು ಮುಂದುವರಿಸಿದ್ರೆ ಅದಕ್ಕೆ ತಕ್ಕ ಶಾಸ್ತಿಯನ್ನು ನಾವು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸಭೆಯನ್ನು ಕೂಡ ನಾವು ಕರೆದಿದ್ದೀವಿ. ಮುಂದಿನ ಹೋರಾಟದ ರೂಪರೇಷೆಗಳನ್ನು ಕೂಡ ನಾವು ರೂಪಿಸ್ಕೊಳ್ತೀವಿ. ಈ ಎಚ್ಚರಿಕೆ ಬಿ ಜೆ ಪಿ ಮತ್ತು ಸಂಘ ಪರಿವಾರಕ್ಕೆ ನಾವು ಈ ಮೂಲಕ ನಮ್ಮ ಮಾಧ್ಯಮಗಳ ಮೂಲಕ ನಾವು ಅವರಿಗೆ ತಿಳಿಸ್ತಾ ಇದ್ದೀವಿ. ಅದನ್ನು ಅರ್ಥ ಮಾಡಿಕೊಂಡು ಅವರು ಆ ಪ್ರಕರಣ ಏನಿದೆ, ಅದರ ಸತ್ಯಾಸತ್ಯತೆಗಳೇನಿದೆ, ಅದಕ್ಕೆ ಪೂರಕವಾದಂಥ ದಾಖಲೆಗಳೇನಿದ್ದಾವೆ ಅದನ್ನು CID ಕೊಡಲಿ. ಅವರು ಅದರ ಮೂಲಕ ಏನು ಹೊರಬರುತ್ತೋ ಆ ಫ್ಯಾಕ್ಟು ಅದು ಬರಲಿ. ಅದರಲ್ಲಿ ಅವರು ತಪ್ಪಿತಸ್ಥರು ಅಂತ ಕಂಡು ಬಂದರೆ ಕಾನೂನು ತನ್ನ ಕೆಲಸವನ್ನು ಮಾಡುತ್ತೆ. ಈಗಾಗಲೇ ಸಾಕಷ್ಟು ಆ ಪ್ರಕ್ರಿಯೆಗಳು ಜರುಗಿದ್ದಾವೆ ನಮ್ಮ ರಾಜ್ಯದಲ್ಲಿ. ಅದು ಮುಂದುವರಿಲಿ. ಅದನ್ನು ಬಿಟ್ಟು ಇವರು ಈ ರೀತಿ ವಿವೇಚನೆ ಇಲ್ದಿರೋ ಹೋರಾಟಗಳನ್ನು ಮಾಡೋದು, ಅವರ ಮೇಲೆ ಒಂದು ರೀತಿಯಲ್ಲಿ ಗೂಬೆ ಕೂರಿಸುವ ಕೆಲಸವನ್ನು ಇವರು ಮುಂದುವರಿಸಿದ್ರೆ ದಲಿತ ಚಳವಳಿಯನ್ನು ಕೂಡ ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿ, ಈಗ ನಮ್ಮ ಮತ್ತೊಬ್ಬರು ಶಿವಶಂಕರ್ ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಅವರು ಹಂಚಿಕೊಳ್ತಾರೆ.